ಸಂಪುಟ ವಿಸ್ತರಣೆಗೂ ಮುನ್ನವೇ ಶಾಸಕರ ವಿಶ್ವಾಸ ಪಡೆಯುವುದಕ್ಕೆ ಕಸರತ್ತು ಮಾಡಲಾಗ್ತಾ ಇದೆ. ಸುವರ್ಣಸೌಧದಲ್ಲೇ ಶಾಸಕರ ಅಹವಾಲನ್ನ ಆಲಿಸಿರುವುದು ಸಿಎಂ ಡಿಕೆ ಶಿವಕುಮಾರ್. ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಅಹವಾಲನ್ನ ಆಲಿಸಿರುವಂತದ್ದು ಸಿಎಂ. ಪ್ರತ್ಯೇಕವಾಗಿ ಶಾಸಕರ ಭೇಟಿಗೆ ಅವಕಾಶವನ್ನು ನೀಡಿ ಅಹವಾಲು ಸ್ವೀಕಾರ ಮಾಡಲಾಗಿದೆ. ಬಳಿಕ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಸಂಪುಟ ವಿಸ್ತರಣೆಯ ಚರ್ಚೆ ಮಧ್ಯ ನಾಯಕರ ವಿಶ್ವಾಸ ಗಳಿಸುವಂತ ಪ್ಲಾನ್ ಇದು ಅನ್ನೋದು ಪ್ರಶ್ನೆ. ಸಂಪುಟದಲ್ಲಿ ಅವಕಾಶ ಸಿಗದವರು ಮುನಿಸಿಕೊಳ್ಳದಂತೆ ಡಿಕೆಶಿ ನಿಗಾ ಇಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಆಸಿಫ್ ಸೇಠು, ಮಹಾಂತೇಶ್ ಕೌಜಲಗಿ, ಅಶೋಕ ಪಟ್ಟಣ್, ವಿಶ್ವಾಸ್ ವೈದ್ಯ, ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣನವರ್, ಗಣೇಶ ಹುಕ್ಕೇರಿ, ರಾಜು ಕಾಗೆ, ಚನ್ನರಾಜ್ ಹಟ್ಟಿಹೊಳಿ ಸೇರಿ ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಕಾರವಾರದ ಕೈ ನಾಯಕರು ಇದರಲ್ಲಿ ಭಾಗಿಯಾಗಿದ್ರು. ಈಗ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು, ವಿಸ್ತರಣೆ ಮಾಡಲೇಬೇಕು. ಅದರಲ್ಲಿ ಕೆಲವರಿಗೆ ಅವಕಾಶ ಸಿಗ್ಬೋದು, ಕೆಲವರಿಗೆ ಅವಕಾಶ ಸಿಗದೆ ಇರ್ಬೋದು. ಬಟ್ ಇವ್ರು ಎಲ್ಲರೂ ರೇಸ್ನಲ್ಲಿ ಇರೋರು, ಎಲ್ರಿಗೂ ಅವಕಾಶ ಕೊಡೋಕ್ಕಾಗಲ್ಲ. ಪ್ರಾಂತಿವಾರು ಅಂತ ಬಂದ್ರೂ ಕೂಡ ಎಲ್ರಿಗೂ ಅವಕಾಶ ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಮುನಿಸ್ಕೊಳ್ಬಾರ್ದು, ಅಸಮಾಧಾನ ತೋಡ್ಕೊಳ್ಬಾರ್ದು, ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಅನ್ಬಾರ್ದು, ಪಕ್ಷದೊಳಗಡೆ ಇದ್ಕೊಂಡು ಷಡ್ಯಂತ್ರ ಮಾಡಬಾರ್ದು. ಹಾಗಾಗಿ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಖುದ್ದಾಗಿ ಸಿ ಎಂ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೊಂಚೂರು ಡಿನ್ನರಿಗೆ ಅಂತ ಕರೆಯೋದು, ಏನಪ್ಪ ನಿನ್ನ ಸಮಸ್ಯೆ ಹೇಳೋ, ನಾನು ಇದೀನಿ ಕಣಪ್ಪ ಅಂತ ಹೇಳೋದು, ನನ್ನ ಪರವಾಗಿ ನಾನು ನಿಂತ್ಕೊಂತೀನಿ ಅಂತ ಹೇಳೋದು, ಈಗ ಸಿಗಲಿಲ್ಲ ಅಂತಂದ್ರೂ ಮುಂದೆ ಖಂಡಿತ ಅವಕಾಶ 2028ಕ್ಕೆ ನಮ್ಮದೇ ಸರ್ಕಾರ ಅಂತ ಹೇಳೋದು, ಏನೋ ಒಂಚೂರು ಅವ್ರನ್ನೆಲ್ಲ ಸಮಾಧಾನ ಪಡಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್, ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಧರ್, ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ಲ್ಯಾನ್ಡ್ ಆಗಿ ಎಲ್ಲ ಹೆಜ್ಜೆಯನ್ನು ಇಡ್ತಾ ಇರೋದು ನೋಡ್ತಾ ಇದ್ದೀವಿ. ಸಿ ಎಂ ಆಗೋವರೆಗೂ, ಈಗ ಸಿ ಎಂ ಆದ ನಂತರವೂ ಕೂಡ ಅಸಮಾಧಾನಗಳು ಖಂಡಿತ ಸ್ಫೋಟ ಆಗುತ್ತೆ. ರೇಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೆಂಗೆ ಎಲ್ರೂ ಹೊಂದಾಣಿಕೆಯಿಂದ ಕರ್ಕೊಂಡು ಹೋಗೋ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ? ನೀತಿ ಪ್ರಮುಖವಾಗಿ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದ ಏನು ಪ್ರವಾಸಕ್ಕೆ ಬಂದಂಥ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಬಂದಂಥ ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಒಂದು ದಿನ ವಾಸ್ತವ್ಯ ಹೂಡಿದರು. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಏನು ವಿಭಾಗ ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆಯನ್ನು ಕೂಡ ನಡೆಸಿದರು. ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮೊದಲಿಗೆ ಸುವರ್ಣ ವಿಧಾನಸೌಧದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಶಾಸಕರು ಏನಾದರೆ ಶಾಸಕರು ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಭೇಟಿಯಾಗಿ ಅವರ ಅಹವಾಲನ್ನು ಸ್ವೀಕರಿಸಿದರು. ಅವ್ರ ಬೇಡಿಕೆಗಳಿಗೆ ಸ್ಪಂದಿಸುವುದಾಗಿ ಒಂದು ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ಖಾಸಗಿ ಹೋಟೆಲ್ನಲ್ಲಿ ಒಂದು ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡ್ತಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡುವಂಥದ್ದು. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏನು 7 ಜಿಲ್ಲೆಗಳೇನಿದ್ದಾವೆ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ ಮತ್ತು ಕಾರವಾರ, ಈ 7 ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಮಂತ್ರಿ ಆಗೋದಕ್ಕೆ ಎಲ್ಲೆಲ್ಲ ಪೈಪೋಟಿ ನಡೆಸ್ತಾ ಇದ್ದಾರೆ. ಈ ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಸಚಿವ ಸ್ಥಾನ ಆಕಾಂಕ್ಷಿಗಳನ್ನು ಕೂಡ ಖುದ್ದು ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಭೇಟಿಯಾಗಿ ಮಾತುಕತೆ ಮಾಡಿರ್ತಕ್ಕಂಥದ್ದು. ನಿನ್ನೆ ನಡೆದಂಥ ಏನು ಖಾಸಗಿ ಹೋಟೆಲಲ್ಲಿ ನಡೆದಂಥ ಡಿನ್ನರ್ ಮೀಟಿಂಗ್ಗೆ 20ಕ್ಕೂ ಅಧಿಕ ಒಂದು ಕಾಂಗ್ರೆಸ್ನ ಶಾಸಕರು ಮತ್ತು MLCಗಳು ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸಿದರು. ಜೊತೆಗೆ ಕಿತ್ತೂರು ಕರ್ನಾಟಕದ ಏನು ಪ್ರಮುಖ ಕಾಂಗ್ರೆಸ್ನ ನಾಯಕರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಕೆಲವೊಂದಿಷ್ಟು ಸಚಿವರು ಮತ್ತು ಏನು ಶಾಸಕರಿದ್ದಾರೆ, ಅವರು ವೈಯಕ್ತಿಕ ಕಾರಣಗಳಿಂದ ಡಿನ್ನರ್ ಪಾರ್ಟಿಗೆ ಹಾಜರಾಗಿಲ್ಲ. ಆದರೆ ಇಲ್ಲಿ ವಿಶೇಷವಾಗಿ ಒಂದು ಅಂಶವನ್ನು ನೋಡಬೇಕು ನೀತಿ, ಆಯಾ ಜಿಲ್ಲೆಯ ನಾಯಕತ್ವ ವಹಿಸಿದಂಥ ನಾಯಕರಿಗೆ ಭಾಳ ಮಹತ್ವ ಕೊಡುವಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಗೆ ಬಂದರೆ ಸಾಕು ನೀತಿ, ಇಲ್ಲಿ ಏನು 5 ಜನ ಏನು ಮಂತ್ರಿಗಿರಿ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು, ಏನು ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಜೊತೆಗೆ ಮಾಜಿ DCM ಲಕ್ಷ್ಮಣ ಸವದಿ ಆಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಆಪ್ತ ಆಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಆಗಿರ್ಬೋದು, ಮತ್ತು ಗಣೇಶ್ ಹುಕ್ಕೇರಿ, ಹಾಗೆ ಏನು ಮಹಂತೇಶ್ ಕೌಜಲ್ಗಿ ಮತ್ತು ಆಸಿಫ್ ಸೇಠ್ ಸೇರಿದಂತೆ ಏನು 6 ಜನ ಏನಿದ್ದಾರೆ, 6 ಜನರು ಕೂಡ ಒಂದು ಸಾಕಷ್ಟು ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದಂಥ ಒಂದು ಏನು ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ಹಾಕ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಕೂಡ ಖುದ್ದಾಗಿ ಭೇಟಿಯಾಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಅವರ ಡಿಮಾಂಡ್ಗಳನ್ನು ಕೇಳಿದ್ದಾರೆ. ಇದು ಕೇವಲ ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ನೀತಿ, ಇದು ವಿಜಯಪುರದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಜೊತೆಗೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ವಿಜಯಾನಂದ್ ಕಾಶ್ಯಪ್ನವರಾಗಿರ್ಬೋದು, ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಬರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ, ಜೊತೆಗೆ ಹಾವೇರಿಯಲ್ಲಿ ಬರ್ತಕ್ಕಂಥ ಶ್ರೀನಿವಾಸ್ ಮಾನೆ ಸೇರಿದಂತೆ ಏನು ಗದಗ್ ಮತ್ತು ಕಾರವಾರ ಈ ಭಾಗದಲ್ಲಿರ್ತಕ್ಕಂಥ ಕೈ
ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಅವರ ವೈಯಕ್ತಿಕ ಏನು ಅಭಿಪ್ರಾಯಗಳನ್ನು ಕೂಡ ಆಲಿಸಿದ್ದಾರೆ. ಜೊತೆಗೆ ಅವರು ಒಂದಿಷ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳಾದ ಬಳಿಕ ಏನು ಡಿ ಕೆ ಶಿವಕುಮಾರ್ ಸಾಕಷ್ಟು ಒಂದು ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಯಾಕಂದರೆ ಬೆಳಗಾವಿಯಲ್ಲಿ ನಡೆದಂಥ ವಿಭಾಗ ಮಟ್ಟದ ಸಭೆಯಲ್ಲಿ ಕೇವಲ ಮುಖ್ಯಮಂತ್ರಿಗಳು ಒಬ್ಬರೇ ಭಾಗವಹಿಸಲಿಲ್ಲ. ನೀತಿ ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದರೆ ಸಚಿವ ಸಂಪುಟ ಸಹೋದ್ಯೋಗಿಗಳನ್ನು ಪಕ್ಕದಲ್ಲಿ ಕುಣಿಸ್ಕೊಂಡು ಒಂದು ಸಭೆ ನಡೆಸಿದ್ರು. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಯಾವುದೇ ಕಾರಣಕ್ಕೂ ಭಿನ್ನಮತ ಸ್ಫೋಟ ಆಗಬಾರ್ದು. ಏನೇ ಸಚಿವ ಸಂಪುಟದಲ್ಲಿ ಸ್ಥಾನಮಾನಗಳು ಕೈ ತಪ್ಪಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ರೀತಿಯ ಒಂದು ಸ್ಥಾನಮಾನ ಕೊಡುವ ಒಂದು ಏನು ಭರವಸೆ ಕೊಡುವಂಥ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದಂತಿದೆ. ಹಾಗಾಗಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈ ಒಂದು ಬೆಳಗಾವಿ ಪ್ರವಾಸದ ಮೂಲಕ ಒಂದು ಸಂದೇಶವನ್ನು ಪಕ್ಷದ ನಾಯಕರಾಗಿರ್ಬೋದು, ಜೊತೆಗೆ ವರಿಷ್ಠರಿಗೂ ಒಂದು ಸಂದೇಶ ರವಾನಿಸುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಯಾಕಂದರೆ ಒಂದು ವೇಳೆ ಭಿನ್ನಮತ ಸ್ಫೋಟಗೊಂಡ್ರೆ ಅದನ್ನು ಶಮನಗೊಳಿಸಬೇಕಾದ್ರೆ ಬಹಳ ದೊಡ್ಡ ಏನು ಕಸರತ್ತನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಡುವಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.